ಅಭಿವೃದ್ಧಿ ಸೇವಾ ಟ್ರಸ್ಟ್ ಅಭಿವೃದ್ಧಿ ಟ್ರಸ್ಟ್ ಅವರು ಏನು ಸೇರಿದಾರೋ ಈ ಒಂದು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ಇದರ ಸದಸ್ಯರುಗಳು ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಈ ಒಂದು 11ನೇ ತಾರೀಕು ಮತ್ತು 11/2/2026 ನಡೆಯುತ್ತಾ ಇದೆ ನಮ್ಮ ಆದಿಜಾಂಬುವ ದೇವಸ್ಥಾನದ ಫಂಕ್ಷನ್. ಆ ಫಂಕ್ಷನ್ಗೆ ಎಲ್ಲ ರಾಜ್ಯದಿಂದ ಗಣ್ಯ ವ್ಯಕ್ತಿಗಳು ಇವಾಗ ಆಗಮಿಸ್ತಾ ಇದ್ದಾರೆ. ಆ ಒಂದು ಫಂಕ್ಷನನ್ನು ಜಯಗೊಳಿಸಲು ಎಲ್ಲರ ಸಹಕಾರ ಬೇಕಾಗಿರೋದ್ರಿಂದ ತಾವು ತಮ್ಮ ಕುಟುಂಬಸ್ಥರು ಬಂದು ಈ ಒಂದು ಫಂಕ್ಷನನ್ನು ಹಬ್ಬದ ಆಚರಣೆಯಲ್ಲಿ ಆಚರಿಸಿ ಇದನ್ನು ಜಯಶೀಲರನ್ನಾಗಿ ಮಾಡಬೇಕಂತ ಯಶಸ್ವಿಗೊಳಿಸಬೇಕಂತೂ ಈ ಮೂಲಕ ತಮ್ಮಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ನಮ್ಮ ಪದಾಧಿಕಾರಿಗಳು ಹಾಗೂ ನಮ್ಮ ಕುಟುಂಬದವರಿಗೂ ನಮಸ್ಕರಿಸುತ್ತಾ, ಮುಖ್ಯವಾದ ವಿಚಾರ ಏನಂದರೆ ಅಲ್ಲಿ ಮೊದಲು ಹೋಗಿ ಒಂದು ಕೆತ್ತನೆ ಮಾಡಿರ್ತಕ್ಕಂಥ ಆದಿಜಾಂಬುವನ ಒಂದು ಕೆತ್ತನೆಗೆ ಪೂಜೆ ಮಾಡ್ಕೊಂಡು ಬರ್ತಾ ಇದ್ವಿ. ಅದನ್ನು ಒಂದು ಗರ್ಭಗುಡಿ ರೀತಿ ನಿರ್ಮಾಣ ಮಾಡಿ ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಒಂದು ಗರ್ಭಗುಡಿ ಕಟ್ಟಿ ಅಲ್ಲಿ ನೂರಾರು ಜನರು ಸೇರ್ತಕ್ಕಂಥ ಒಂದು ಜಾಗವನ್ನು ಗುರುತಿಸಿ ಎಮ್ಮೆನ ವೆಂಕಟೇಶಣ್ಣ ಅವರು ಒಂದು ಗರ್ಭಗುಡಿ ಕಟ್ಟಿ ಅಲ್ಲಿ 100-200 ಜನ ಸೇರ್ತಾ ಇರ್ತಕ್ಕಂಥ ಜಾಗವನ್ನು ಸಾವಿರಾರು ಜನ ಸೇರೋ ಥರ ಒಂದು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡೋದ್ರಲ್ಲಿ ಮುಖ್ಯ ಪಾತ್ರ ಅವರು ವಹಿಸಿದ್ದಾರೆ. ಅವ್ರು ಇವತ್ತು ಯಾವುದೋ ವಿಚಾರ ಗೊತ್ತಿಲ್ಲ, ಬಂದಿಲ್ಲ ಇಲ್ಲೇ ಇಲ್ಲ. ಮುಖ್ಯವಾಗಿ ಮುಂದೆ ನಮ್ಮ 2 ಟ್ರಸ್ಟ್ನ ಪದಾಧಿಕಾರಿಗಳು ಒಂದು ಟ್ರಸ್ಟ್ ಮಾಡಿದ್ದೀವಿ. ಎಲ್ಲರೂ ಸೇರಿ ಮುಂದಿನ ಕಾರ್ಯಕ್ರಮಗಳನ್ನು ವಿಜೃಂಭಣೆಯಿಂದ ನಡೆಸ್ಕೊಂಡು ಹೋಗ್ಬೇಕು ಅಂತ ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಆದಿಜಾಂಬುವ ಪೂಜೆ 11ನೇ ತಾರೀಕಿದೆ. ಅದೇ ಎಲ್ಲರೂ ಬಂದು ಯಶಸ್ವಿ ಮಾಡಬೇಕಂತ ಎರಡು ಮಾತನಾಡಿದ್ದಾರೆ. ಜಯಪ್ಪನವರು ಬಂದಿದ್ದಾರೆ, ಅವರು ಒಂದೆರಡು ಮಾತುಗಳನ್ನು ಆಡಬೇಕಂತ ಹೇಳಿ ಅವರಲ್ಲಿ ಮನವಿ ಮಾಡ್ಕೊತಾರೆ. ಜಾಂಬುವಂತ ಮಹೋತ್ಸವ ಕಾರ್ಯಕ್ರಮ ಪ್ರಯುಕ್ತ ಪೂರ್ವಭಾವಿ ಸಭೆಯನ್ನು ಕರೆದಿರ್ತಕ್ಕಂಥದ್ದು ಏನು ಆದಿಜಾಂಬುವ ಅಭಿವೃದ್ಧಿ ಟ್ರಸ್ಟ್ ಮತ್ತು ಮಠ. ಈಗಾಗಲೇ ಏನು ಹೇಳಿದ್ರಿ, ಇದೆಲ್ಲ ಕೂಡ ಆಂತರಿಕವಾಗಿ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದು. ಈಗ ನಾವು ನೇರವಾಗಿ ಪೂಜಾ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ಏನು ಕೆಲಸಗಳಾಗಬೇಕು, ಏನೆಲ್ಲ ಶ್ರದ್ಧಾಭಕ್ತಿಯಿಂದ ನಾವು ಇಡೀ ತಾಲೂಕಿನ ಸಮಸ್ತ ಜನರು ಎಲ್ಲ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಎಲ್ಲರನ್ನೂ ಕೂಡ ಸ್ವಾಗತಿಸುವಂಥ ಒಂದು ಕಾರ್ಯಕ್ರಮ ಆಗಬೇಕು. ವಿಶೇಷವಾಗಿ ನಾಳೆ ಅಂದರೆ 11ನೇ ತಾರೀಕು ನಡೆದಿರುವ ಈ ಒಂದು ಕಾರ್ಯಕ್ರಮ ಅದ್ಭುತವಾದಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಎಲ್ಲ ರಾಜ್ಯಗಳ ಮೂಲೆಗಳಿಂದಲೂ ಕೂಡ ಸಮಾಜ ಬಂಧುಗಳ ಜೊತೆಗೆ ಅನೇಕ ಹಿರಿಯರು, ಗಣ್ಯಮಾನ್ಯರು, ವಿಶೇಷವಾಗಿ ಎಲ್ಲರೂ ಕೂಡ ಎಲ್ಲ ನಾಯಕರು ಕೂಡ ಮತ್ತು ವಿಶೇಷವಾಗಿ ಭಕ್ತಾದಿಗಳು ಸೇವೆಗಳನ್ನು ಯಾವ ರೀತಿ ಶಿಸ್ತುಬದ್ಧವಾಗಿ ಗಮನಿಸಬೇಕಾಗಿದೆ, ಇವೆಲ್ಲ ಕೂಡ ಈ ಸಭೆಯಲ್ಲಿ ಅತಿ ಮುಖ್ಯವಾಗಿ ಚರ್ಚೆ ಆಗಬೇಕಾಗಿರ್ತಕ್ಕಂಥ ವಿಚಾರಗಳು ಅನ್ನೋದನ್ನ ನನಗನ್ನಿಸ್ತಾ ಇದೆ. ಮುಖ್ಯವಾಗಿ ಹಿರಿಯರು ಸಮಿತಿಯಲ್ಲಿ ಈಗಾಗಲೇ ಜವಾಬ್ದಾರಿ ಸ್ಥಾನದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರು, ಈ ಮೊದಲು ಒಳ್ಳೆ ಅನುಭವಿ ವ್ಯಕ್ತಿಗಳು ಇದ್ದಂಥವರು, ಅವರ ಮಾರ್ಗದರ್ಶನದೊಂದಿಗೆ ಹೊಸದಾಗಿ ಏನು ಆಯ್ಕೆ ಆಗಿದ್ರಿ ಸಮಿತಿ ನಮ್ಮ ತಾಲೂಕು ಮಟ್ಟದಲ್ಲಿ ಏನು ಹೊಸದಾಗಿ ಕಗ್ನಳ್ಳಿ ಶ್ರೀನಿವಾಸ ಅವ್ರನ್ನ ಅಧ್ಯಕ್ಷರನ್ನಾಗಿ, ಉಪಾಧ್ಯಕ್ಷರಾಗಿ ನಾರಾಯಣ ಸ್ವಾಮಿ ಅವರು ಈಗಾಗಲೇ ಒಳ್ಳೆ ನಗರಸಭೆ ಸದಸ್ಯರಾಗಿ ಈಗಾಗಲೇ ಕಾರ್ಯಕ್ರಮಗಳು ಮಾಡೋದ್ರಲ್ಲಿ ಒಳ್ಳೆ ಅನುಭವ ಹೊಂದಿರತಕ್ಕಂಥವರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವೆಂಕಟೇಶ್ ಅವರು ಕೂಡ ಆಮ್ನಿ ಗ್ರಾಮ ಪಂಚಾಯತಿಯಲ್ಲಿ ಉಪಾಧ್ಯಕ್ಷರಾಗಿ ಈಗಾಗಲೇ ಟ್ರಸ್ಟಲ್ಲಿ ಒಳ್ಳೆ ಸೇವೆ ಮಾಡಿರ್ತಕ್ಕಂಥ ಅನುಭವ ಇರ್ತಕ್ಕಂಥವರು. ವಿಶೇಷವಾಗಿ ನಿಕಟಪೂರ್ವ ಏನು ಈ ಮೊದಲು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕೃಷ್ಣಪ್ಪ ಲೇಬರ್ ಇನ್ಸ್ಪೆಕ್ಟರ್ ನಮ್ಮ ಚಿಕ್ಕಪ್ಪ ಅವರು ಕೂಡ ಒಳ್ಳೆ ತುಂಬ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಅಲ್ಲಿ ಚರಿತ್ರಾರ್ಹ ಒಂದು ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಮತ್ತು ನಮ್ಮ ಚಿಕ್ಕಣ್ಣ ಸಾಮಣ್ಣವರು ಇಡೀ ರಾಜ್ಯ ಅಂತರ್ರಾಜ್ಯದ ಮಟ್ಟದಲ್ಲೂ ಕೂಡ ಓಡಾಡಿ ಸಮಾಜದ ಒಂದು ಹಿತಾಸಕ್ತಿ ಏನು, ಜಾಂಬುವಂತನ ಒಂದು ಮಹಿಮೆ ಏನು, ಅದರ ಶಕ್ತಿ ಏನು, ಅದನ್ನು ಯಾವ ರೀತಿ ನಾವು ಮುನ್ನಡೆಸಬೇಕು ಅನ್ನೋದ್ರ ಬಗ್ಗೆ ಕೂಡ ತುಂಬ ಕೂಲಂಕುಷವಾಗಿ ಹೇಳಿ ಇದಕ್ಕೆ ಒಳ್ಳೆ ಮಾರ್ಗದರ್ಶನ ಇದ್ದಾರೆ. ಇನ್ನೂ ಅನೇಕರಿಗೆ ಒಳ್ಳೆ ಜವಾಬ್ದಾರಿಗಳಿದ್ದಾವೆ. ನೀವೆಲ್ಲರೂ ಕೂಡ ಆ ಪರಮಾತ್ಮ ಸೇವೆಗೆ ನಿಮ್ಮನ್ನ ಸಂಕಲ್ಪದಿಂದ ನೀವೆಲ್ಲರೂ ಕೂಡ ಆಯ್ಕೆ ಆಗಿದ್ದೀರಿ. ಇದನ್ನು ತುಂಬ ಶ್ರದ್ಧಾಭಕ್ತಿಯಿಂದ ಬರ್ತಕ್ಕಂಥ ಕಾರ್ಯಕ್ರಮಗಳನ್ನು ತುಂಬ
ಶ್ರದ್ಧಾಪೂರ್ವಕವಾಗಿ ಮಾಡೋ ಮುಖಾಂತರ ಒಗ್ಗಟ್ಟಿನಿಂದ ಯಾವುದೇ ಗೊಂದಲಗಳಿಲ್ದರ ಬರ್ತಕ್ಕಂಥ ಜನರಿಗೆ ಯಾವ ರೀತಿ ಸೇವೆ ಮಾಡಬೇಕು, ಅಲ್ಲಿ ಕಾರ್ಯಕ್ರಮಗಳು ಏನು ರೂಪಿಸಬೇಕು, ಒಂದು ಹಂತ ಹಂತವಾಗಿ ನಮ್ಮ ಸಮುದಾಯದಲ್ಲಿ ಏನೋ ನಾವೊಂದು ಪರಮಾತ್ಮನ ಒಂದು ಸಂಕಲ್ಪ ಆದಿಜಾಂಬವನ್ನು ಏನೋ ಈ ಭೂಮಿ ಅದು ಹೇಳ್ತಾ ಇದ್ರು ಮಂದಕೃಷ್ಣಣ್ಣ, ఈ భూమి మీద మనుషులు సంచరించిన రోజుల్లో ఎవరయ్యా మొట్టమొదటిసారిగా ఉన్నాడంటే ఒక ఆది జాంబవాన్ని మర్చిపోకండి. ನಿಜವಾಗ್ಲೂ ಕೂಡ ಈ ಸಮಾಜದ ಮೇಲೆ ಎಲ್ಲ ವರ್ಗಗಳಿಗೂ, ಎಲ್ಲ ಧರ್ಮದವ್ರಿಗೂ, ಎಲ್ಲ ಜಾತಿಯವ್ರಿಗೂ ಕೂಡ ತುಂಬ ಗೌರವ ಇದೆ. ಅದನ್ನು ಇವರು ಕೂಡ ಕಾಪಾಡ್ಕೊಂಡು ಬಂದಿದ್ದಾರೆ. ನಮ್ಮ ಸಮುದಾಯದ ಹಿರಿಯರು ಎಲ್ಲರೂ ಕೂಡ ಅದನ್ನು ನಾವು ಕಾಪಾಡ್ಕೊಂಡು ಹೋಗೋಣ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲಕ್ಕೆ ಅವಕಾಶ ಇಲ್ದಿರ ನಾವು ತುಂಬ ಗಂಭೀರವಾಗಿ ಗೌರವಯುತವಾಗಿ ಈ ಕಾರ್ಯಕ್ರಮ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ನನಗೆ ಮಾತಾಡೋದಕ್ಕೆ ಅನುವು ಮಾಡಿಕೊಟ್ಟಂತ ನಮ್ಮ ಹಿರಿಯರೆಲ್ಲರೂ ಕೂಡ ಹೊಂದಿಸಿ ನನ್ನ 4 ಮಾತು ಮುಗಿಸ್ತೀನಿ. ಜೈ ಭಾರತ್ ಮಾತಾ.